ಬಜೆಟ್ ಅಂದ್ರೆ ನಿರೀಕ್ಷೆ. ಮುಂದಿನ 1 ವರ್ಷ ಕಾಲ ಏನೇನ್ ಯೋಜನೆಗಳನ್ನ ಹಾಕಿಕೊಳ್ಳಬೇಕು ಅನ್ನೋದರ ನೀಲಿನಕ್ಷೆ. ಕೇಂದ್ರ ಬಜೆಟ್ ಮಂಡನೆಗೆ ಕ್ಷಣಗಣನೆ ಆರಂಭ ಆಗಿದ್ದು ಎಲ್ಲರ ಚಿತ್ತ ಬಜೆಟ್ ಮೇಲೆ ನೆಟ್ಟಿದೆ. ಈಗ ಎಲ್ಲ ರಾಜ್ಯಗಳು ನಮ್ಮ ರಾಜ್ಯಕ್ಕೆ ಏನ್ ಸಿಗುತ್ತೆ ಅನ್ನೋ ಲೆಕ್ಕಾಚಾರವನ್ನ ಹಾಕಿಕೊಳ್ತಾ ಇವೆ. ನಮ್ಮ ರಾಜ್ಯವು ಕೂಡ ಒಂದಿಷ್ಟು ನಿರೀಕ್ಷೆಗಳನ್ನ ಹಾಕೊಂಡಿದೆ. ರಾಜ್ಯಗಳು ಇವತ್ತು ಏನು ತೆರಿಗೆಯನ್ನು ಕೇಂದ್ರ ಸರ್ಕಾರ ಕಟ್ತೀವಿ, ಅದಕ್ಕೆ ನಮಗೆ ಸುಮಾರು 15 ಪೈಸೆಯಷ್ಟು ವಾಪಸ್ ಬರ್ತದೆ. ನಮಗೆ ಅದು ಜಾಸ್ತಿ ಆಗಬೇಕು. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ನಲ್ಲಿ ಇವತ್ತು ಸಹ ನಮಗೆ ಹೆಚ್ಚಿನ ಒಂದು ಇದನ್ನು ಕೊಡಬೇಕು. ಬೆಲ್ಗಾಮ್, ಧಾರವಾಡ, ಹುಬ್ಳಿ ಟು ವಿಜಯಪುರ ಅದನ್ನು ಒಂದು ಡಿಫೆನ್ಸ್ ಕಾರಿಡಾರ್ನ ಕೂಡ ಕೇಳಿದ್ದೀವಿ. ಏರ್ಪೋರ್ಟ್ಸ್ಗೆ ನಾವು ಸಪೋರ್ಟನ್ನು ಕೇಳ್ತಾ ಇದ್ದೀವಿ. ನಮ್ಮ ಶೇರ್ ಏನಿದೆ, ಟ್ಯಾಕ್ಸ್ ಶೇರ್ ಏನಿದೆ, ಆ ಟ್ಯಾಕ್ಸ್ ಶೇರ್ನಲ್ಲಿ ನಮಗೆ ಟ್ಯಾಕ್ಸ್ ಎವಲ್ಯೂಷನ್ನಲ್ಲಿ ನಮಗೆ ಜಾಸ್ತಿ ಶೇರ್ ಸಿಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ, ನಮ್ಮ ಒತ್ತಾಯ ಇದೆ. ಈವರೆಗೆ ಒಂದು ಲೆಕ್ಕ, ಇನ್ನು ಮೇಲೆ ಶುರುವಾಗೋದು ಬೇರೇನೇ ಲೆಕ್ಕ. ಹೊಸ ಲೆಕ್ಕಕ್ಕೆ ಎಲ್ಲ ರೆಡಿ. ಹೊಸ ಲೆಕ್ಕದ ಗುಂಗಲ್ಲೇ ಎಲ್ಲ ರಾಜ್ಯಗಳು ಇದಾವೆ. ಆ ಲೆಕ್ಕದಲ್ಲಿ ನಮ್ಮ ಪಾಲು ಎಷ್ಟು, ನಮಗೆಷ್ಟು ದುಡ್ಡು ಅನ್ನೋ ಲೆಕ್ಕವನ್ನೇ ಎಲ್ಲ ರಾಜ್ಯಗಳು ಹಾಕಿಕೊಳ್ತಿವೆ. ಒಂದಷ್ಟು ನಿರೀಕ್ಷೆಗಳನ್ನಾಗಿಟ್ಕೊಂಡು ಒಂದಷ್ಟು ಅಂದಾಜುಗಳನ್ನ ಹಾಕಿಕೊಳ್ತಿವೆ. ಎಷ್ಟು ದುಡ್ಡು ಬರುತ್ತೆ, ಎಷ್ಟು ಯೋಜನೆ ರಾಜ್ಯಕ್ಕೆ ಬರುತ್ತೆ ಅಂತ ಎಲ್ಲ ರಾಜ್ಯಗಳು ಭಾರಿ ಮಹತ್ವಾಕಾಂಕ್ಷೆಗಳನ್ನೇ ಇಟ್ಕೊಂಡಿವೆ. ಇನ್ನೇನು ಆ ಲೆಕ್ಕಕ್ಕೆ ಕ್ಷಣಗಣನೆ ಶುರುವಾಗಿದ್ದು ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಪಾಲು ಅನ್ನೋದು ಶೀಘ್ರದಲ್ಲೇ ರಿವೀಲ್ ಆಗಲಿದೆ. ಸದ್ಯಕ್ಕೆ ಎಲ್ಲರ ಕಣ್ಣು ನಮೋ 3.0 ಬಜೆಟ್ ಮೇಲಿದೆ. ನಮೋ ಕರ್ನಾಟಕ ಲೆಕ್ಕ. ರಾಜ್ಯದಲ್ಲಿ ಹಲವು ಲೆಕ್ಕಾಚಾರ. ಕೇಂದ್ರ ಬಜೆಟ್ ಮೇಲೆ ಕರ್ನಾಟಕದ ನಿರೀಕ್ಷೆಗಳೇನು? ಪ್ರಧಾನಿ ಮೋದಿ ಲೆಕ್ಕ ಹಾಕಿದ್ದಾರೆ. ಯಾವ ಯೋಜನೆಗೆ ಎಷ್ಟು, ಯಾವ ವಲಯಕ್ಕೆ ಎಷ್ಟು ಅನ್ನೋದನ್ನ ಲೆಕ್ಕ ಹಾಕಿದ್ದಾರೆ. ಇದರ ಜೊತೆಗೆ ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಪಾಲು ಅನ್ನೋದನ್ನು ಕೂಡ ಲೆಕ್ಕ ಹಾಕಿಕೊಂಡಿದ್ದು ಆ ಲೆಕ್ಕ ಏನು ಅನ್ನೋದು ಗೊತ್ತಾಗೋಕೆ ಕೌಂಟ್ ಡೌನ್ ಶುರುವಾಗಿದೆ. ಕೇಂದ್ರ ಸರ್ಕಾರ ಎಂಥ ಬಜೆಟ್ ಅನ್ನಾದ್ರೂ ಮಂಡಿಸಲಿ, ಅದು ಕೊರತೆಯ ಬಜೆಟ್ ಆದ್ರೂ ಆಗ್ಲಿ, ಉಳಿತಾಯದ ಬಜೆಟ್ ಆದ್ರೂ ಆಗ್ಲಿ, ನಮ್ಮ ರಾಜ್ಯದ ಬೇಡಿಕೆಗಳಂತೂ ಈಡೇರಲೇಬೇಕು ಅಂತ ತುಂಬಾ ರಾಜ್ಯಗಳು ಅಂದುಕೊಂಡಿವೆ. ಅಂಥ ರಾಜ್ಯಗಳಲ್ಲಿ ಕರ್ನಾಟಕ ಕೂಡ ಒಂದು. ಕೆಲವೊಂದು ಬೇಡಿಕೆಗಳನ್ನ ಈಗಾಗಲೇ ಕೇಂದ್ರ ಸರ್ಕಾರದ ಮುಂದೆ ಇಟ್ಟಿರೋ ರಾಜ್ಯ ಸರ್ಕಾರ ಆ ಬೇಡಿಕೆಗಳೆಲ್ಲ ಈಡೇರಲಿ ಅಂತಾನೆ ಬಯಸ್ತಿದೆ. ಈ ಬಜೆಟ್ ಪಂಚರಾಜ್ಯಗಳ ಚುನಾವಣಾ ತಂತ್ರಗಾರಿಕೆಗೆ ಸೀಮಿತವಾಗಲಿದೆಯಾ ಅಥವಾ ದಕ್ಷಿಣದ ಆರ್ಥಿಕ ಶಕ್ತಿ ಕರ್ನಾಟಕದ ಪಾಲಿಗೆ ಉತ್ತಮ ಕೊಡುಗೆ ಸಿಗಲಿದೆಯಾ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತಿದೆ. ತೆರಿಗೆ ಪಾಲಲ್ಲಿ ಮೋಸವಾಗಿದ್ದು ಪರಿಹಾರ ಕೊಡಬೇಕು. ರಾಜ್ಯಕ್ಕೆ GST ನಷ್ಟ ಪರಿಹಾರ ನೀಡಬೇಕು. ಭದ್ರಾ ಮೇಲ್ದಂಡೆ ಯೋಜನೆಯ ಬಾಕಿ 5,300 ಕೋಟಿ ಬಿಡುಗಡೆ ಮಾಡಬೇಕು. ರಾಯಚೂರಲ್ಲಿ ಏಮ್ಸ್ ಸ್ಥಾಪನೆಗೆ ಮುಂದಾಗಬೇಕು. ಉಪನಗರ ರೈಲು ಮೂಲಕ ಸಂಚಾರ ದಟ್ಟಣೆ ನಿವಾರಿಸಲು ಕ್ರಮವಾಗಬೇಕು. ಪರಿಸರ ಸೂಕ್ಷ್ಮ ವಲಯದ ಅಭಿವೃದ್ಧಿ ಮತ್ತು ರಕ್ಷಣೆಗೆ 10,000 ಕೋಟಿ ನೀಡಬೇಕು. ಕೃಷ್ಣಾ ಮೇಲ್ದಂಡೆ ಯೋಜನೆ ರಾಷ್ಟ್ರೀಯ ಯೋಜನೆಯಾಗಿಸಬೇಕು. ಕೃಷಿ ಬೆಲೆ ಕೊರತೆ ಯೋಜನೆಯಡಿ 8 ಬೆಳೆಗಳಿಗೆ 796 ಕೋಟಿ ರೂಪಾಯಿ ಅನುದಾನ ಕೊಡಬೇಕು. ಕೃತಕ ಬುದ್ಧಿಮತ್ತೆ ಮತ್ತು ಸೆಮಿಕಂಡಕ್ಟರ್ ಕ್ಷೇತ್ರಗಳಿಗೆ ಉತ್ತೇಜನ ನೀಡಬೇಕು. ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರ ವೇತನದಲ್ಲಿ ಪಾಲು ಹೆಚ್ಚಿಸಬೇಕು. ರೈಲ್ವೆ ಭೂಸ್ವಾಧೀನಕ್ಕೆ 50% ಕೇಂದ್ರ ಸರ್ಕಾರವೇ ಭರಿಸಬೇಕು ಅನ್ನೋ ನಿರೀಕ್ಷೆಗಳನ್ನಾಗಿಟ್ಟುಕೊಳ್ಳಲಾಗಿದೆ. ಕೇಂದ್ರ ಬಜೆಟ್ ಮೇಲೆ ನಿರೀಕ್ಷೆಯೇ ಇಲ್ಲ ಎಂದ ಪ್ರಿಯಾಂಕ್. 12 ವರ್ಷದಿಂದ ಕರ್ನಾಟಕಕ್ಕೆ ನಿರಂತರ ಅನ್ಯಾಯ ಆಗಿದೆ. ಫೈನಾನ್ಸ್ ಮಿನಿಸ್ಟರ್ ಕರ್ನಾಟಕದಿಂದಲೇ ಹೋಗಿರೋದು. ಇಲ್ಲಿಯವರೆಗೂ ನಯಾ ಪೈಸೆ ನ್ಯಾಯ ಸಿಕ್ಕಿಲ್ಲ. ಕನ್ನಡಿಗರ ಶ್ರಮ ಬೆವರು ಟ್ಯಾಕ್ಸ್ ಬೇಕು. ಕನ್ನಡಿಗರಿಗೆ ಮಾತ್ರ ನಿರಂತರ ಅನ್ಯಾಯ ಮಾಡ್ತಾರೆ. ಮ್ಯಾಚಿಂಗ್ ಗ್ರಾಂಟ್ ಕೊಡಿ ಎಂದರೆ ಕೊಡ್ತಾಗಿಲ್ಲ. ಸಿಎಂ ಎಷ್ಟು ಬಾರಿ PM ರನ್ನ ಭೇಟಿ ಮಾಡಿದ್ದಾರೆ, ಕೊಡೋಕಾಗತ್ತಾಗಿಲ್ವಾ ಎಂದಾದ್ರೂ ಹೇಳಿಲ್ಲ. ನಂಗಂತೂ ಬಜೆಟ್ ಮೇಲೆ ನಂಬಿಕೆಯೇ ಇಲ್ಲ ಎಂದಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. 12 ವರ್ಷ ಆಗಿದೆ ಮೋದಿಯವರ ಸರ್ಕಾರ ಬಂದು. 12 ವರ್ಷದಲ್ಲಿ ಕರ್ನಾಟಕಕ್ಕೆ ನಿರಂತರವಾಗಿ ಅನ್ಯಾಯ ಆಗ್ತಾನೇ ಇದೆ. ವಿಶೇಷವಾಗಿ 2 ಬಾರಿ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಕರ್ನಾಟಕದಿಂದನೇ ಹೋಗಿರೋದು. ಈವರೆಗೂ ಕೂಡ ಕರ್ನಾಟಕಕ್ಕೆ ಒಂದು ನಯ
ಪೈಸಾ ನ್ಯಾಯ ಸಿಕ್ಕಿಲ್ಲ. ಒಟ್ಟಿನಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ನಿರೀಕ್ಷೆ. ಆ ನಿರೀಕ್ಷೆಗಳು ಈಡೇರ್ತಾವ ಇಲ್ವಾ ಅನ್ನೋದು ಶೀಘ್ರದಲ್ಲೇ ಗೊತ್ತಾಗುತ್ತೆ.